ಬಹುಶಃ ಕುವೆಂಪು ಅಂತಹ ಒಬ್ಬ ವ್ಯಕ್ತಿ ಈ ಪುಸ್ತಕವನ್ನು, ಈ ಪತ್ರಿಕೆಯನ್ನು ತನ್ನ ಮನೆಗೆ ಬರಲಿಲ್ಲ ಅಂತ ಹಪಹಪಿಸೋದಿದೆಯಲ್ಲ, ಅದು ಬಹಳ ದೊಡ್ಡದು. ಯಾರೋ ಒಂದಿಬ್ಬರು KS ಅಧಿಕಾರಿ ನನಗೆ ಪತ್ರಿಕೆ ಕೊಡಬೇಡಿ ಅಂತ ಹೇಳಿದ್ದಲ್ಲ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಪ್ರಾಜ್ಞರೇ, ಬಹುಶಃ ಇದೊಂದು ಅತ್ಯುತ್ತಮವಾದಂತಹ ಸಮಾರಂಭ ಅಂತ ನಾನು ಭಾವಿಸ್ತೇನೆ. ವೇದಿಕೆಯ ಮೇಲೆ ಎಷ್ಟು ಜನ ಗಣ್ಯರಿದ್ದೀರೋ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ 90% ಗಣ್ಯರು ಕೂಡ ವೇದಿಕೆಯ ಮೇಲಿರೋದಕ್ಕೆ ಅರ್ಹರು. ಸೊ ಇಲ್ಲಿ ವೇದಿಕೆ ಮತ್ತು ವೇದಿಕೆ ಮುಂಭಾಗದಲ್ಲಿ ವ್ಯತ್ಯಾಸವೇ ಇಲ್ಲ. ಸೊ ಅಂತಹ ಒಂದು ಗಣ್ಯರ ಮುಂದೆ ಇಂತಹ ಒಂದು ಸಂಪುಟಗಳ ಬಿಡುಗಡೆ ಇವತ್ತೇ ನಡೀತಾ ಇದೆ. ಅದನ್ನು ಕೇಳ್ತಾ ಇದ್ದಾಗ ನಾನು ಇಲ್ಲಿ ನಿರ್ದೇಶಕನಾಗಿ ಮಾತನಾಡಬೇಕಾ ಅಥವಾ ಒಬ್ಬ ಸುಮಾರು 2.5 ಗಂಟೆಗಳಿಂದ ಇಲ್ಲಿರ್ತಕ್ಕಂತಹ ಹಳೆಯ ಸ್ನೇಹಿತರುಗಳ ಒಂದು ಸಮ್ಮಿಲನದ ಕಾರ್ಯಕ್ರಮದ ಥರ ಕಾಣಿಸ್ತಾ ಇತ್ತು ನನಗೆ. ಗೋವಿಂದಯ್ಯನವರು ಮಾತಾಡೋದು, ಇಂದುಧರ್ ಅವರು ಮಾತಾಡೋದು ಕೇಳಿಸ್ತಾ ಇದ್ದಾಗ, ಸೊ ಅದನ್ನೆಲ್ಲ ಕೇಳಿಸ್ತಾ ಇದ್ದಾಗ ಒಬ್ಬ ನಿರ್ದೇಶಕನಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ನನಗೆ 2 ನಿಮಿಷ ಮಾತಾಡೋದಕ್ಕೆ ಹೇಳಿರೋದ್ರಿಂದ 2 ಮಾತುಗಳನ್ನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾನು ಈ ಪುಸ್ತಕವನ್ನು, ಈ ಸಂಪುಟವನ್ನು ಏನು ಪಂಚಮದ ಸಂಪುಟವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಮತ್ತು ರಿಜಿಸ್ಟ್ರಾರು ಬಂದು ಈ ಪುಸ್ತಕವನ್ನು ನನಗೆ ಕೊಟ್ಟಾಗ ನಾನು ಕೇಳಿದೆ, ಯಾರಾದ್ರೂ ಇಂಥ ಒಳ್ಳೆಯ ಐಡಿಯಾ ಅಂತಲೇ ನಾನು ಫಸ್ಟ್ ಕೇಳಿದ್ದು. ಆಗ ಅವ್ರು ಹೇಳಿದ್ರು, ಇಲ್ಲ ಅರವಿಂದ್ ಮಾಲ್ಗತ್ತಿಯವ್ರ ಸರ್ ಕಾಲದಲ್ಲಿ ಇದು ಪ್ರಾರಂಭ ಆಗಿತ್ತು ಅಂತ. ಅವ್ರಿಗೆ ಹೆಂಗೆ ಬಂತು ಅಂತಲೂ ಕೇಳಿದೆ. ಆಗ ಹೇಳಿದ್ರು, ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬರ ಮಹಾನಾಯಕವನ್ನು ಇದೇ ರೀತಿಯಾಗಿ ಸಂಪುಟವನ್ನು ತಂದಿದ್ದರು, ಬಹುನಾಯಕ ಸಂಪುಟವನ್ನು ತಂದಿದ್ದರು. ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಯೋಚನೆ ಮಾಡಿದ್ವಿ. ಆಗ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತಹ ಮಾಲ್ಗತ್ತಿಯವರ ಕಾಲದಲ್ಲಿ ಇದನ್ನು ನಾವು ಪ್ರೇರೇಪಣೆ ಮಾಡಿಕೊಂಡು ಬಂದ್ವಿ. ಬಟ್ ಆವಾಗ ಆಗಲಿಲ್ಲ ಕಾರಣಾಂತರಗಳಿಂದ ಅಂತ. ಬಟ್ ಇವತ್ತು ಕೆಲವು ಸಂಚಿಕೆಗಳು ಇದರಲ್ಲಿ ಇಲ್ದಿದ್ರೂ ಕೂಡ ಒಂದು ಮಹತ್ತರವಾದಂತಹ 2 ಸಂಪುಟಗಳು ಇವತ್ತು ಲೋಕಾರ್ಪಣೆಯಾಗಿದೆ. ಬಹುಶಃ 75ರಿಂದ 90ರ ಅವಧಿಯಲ್ಲಿ ಪ್ರಕಟಿತವಾದಂತಹ ಈ ಲೇಖನಗಳನ್ನು ಇವತ್ತು 2026ರ, ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ರು, ಇಲ್ಲಿ ಬಿಳಿ ತಲೆಗಳಿದೆ, ಬಣ್ಣ ಹಚ್ಚಿಕೊಂಡಂತಹ ತಲೆಗಳಿದೆ. ಬಹುಶಃ ಸುಮಾ, ನಾನು ಅಥವಾ ಕರಿಯಪ್ಪ ಈ ಥರದವರು ಒಂದು ರೀತಿ ನಡುವಯಸ್ಕರು. ಬಹುಶಃ ಈ ಮೊದಲ ಪತ್ರಿಕೆ ಬಂದಂಥ ಸಂದರ್ಭದಲ್ಲಿ ನಾನು ಇನ್ನೂ ಹುಟ್ಟೇ ಇರಲಿಲ್ಲವ ಅಥವಾ ಆಗಿನ್ನೂ ಹುಡ್ತಾ ಇದ್ವೇನೋ. ಸೊ ಇವತ್ತಿನ ಕಾಲಘಟ್ಟಕ್ಕೆ ಇದು ಎಷ್ಟರ ಮಟ್ಟಿಗೆ ಪ್ರಸ್ತುತತೆಯನ್ನು ಪಡೆಯುತ್ತೆ, ಈ ಇದನ್ನೆಲ್ಲ ಮಾಡಿದ್ರೆ ಎಲ್ಲೋ ಹಂಚೋಗಿದ್ದನ್ನೆಲ್ಲ ಸಂಗ್ರಹ ಮಾಡಿ ವರ್ಷಾನುಗಟ್ಟಲೆಗಳ ಕಾಲ ಮಾಡಿ ಒಂದು ಭಾರವಾದಂತಹ 2 ಸಂಪುಟ. ಇದು ಕೇವಲ ತೂಕದಲ್ಲಿ ಭಾರ ಅಲ್ಲ, ಇದರೊಳಗಿರ್ತಕ್ಕಂಥ ವಸ್ತುವಿನಿಂದ ಭಾರ. ನನಗೆ ಕೊಟ್ಟಂತಹ 2 ಸಂಪುಟಗಳ ಕೆಲವು ಪುಟಗಳನ್ನು ನಾನು ನೋಡುವಂಥ ಪ್ರಯತ್ನ ಮಾಡಿದೆ. ಎಲ್ಲ ಥರದ ಇಲ್ಲಿ ಕಥೆ ಇದೆ, ಕವಿತೆ ಇದೆ, ವಿಮರ್ಶೆ ಇದೆ, ಹೋರಾಟ ಇದೆ, ಸರ್ಕಾರಿ ನೌಕರನ ವಿರುದ್ಧದ ಬರಹನೂ ಇದೆ, ಸರ್ಕಾರಿ ನೌಕರನ ಪರದ ಚಿಂತನೆಯೂ ಇದೆ. ಸೊ ಎಲ್ಲ ಇದೆ ಇದರಲ್ಲಿ. ಇದು ಇವತ್ತು 2025ರ ನಮ್ಮ ಯುವ ಪೀಳಿಗೆಗೆ ಕೆಲವರು ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರು ವ್ಯಕ್ತಪಡಿಸ್ತಾ ಇದ್ದಂಥ ಭಾವನೆ, ನಾವು 20ನೇ ವಯಸ್ಸಿನಲ್ಲಿ ಇದನ್ನು ಸಂಪಾದಕತ್ವ ಮಾಡ್ತಾ ಇದ್ದಂತಹ ಸಂದರ್ಭಕ್ಕೂ ಇವತ್ತಿಗೂ 90ನೇ ಇಸ್ವಿಲಿ ನಿಂತಿದ್ದಕ್ಕೆ ಕಾರಣಗಳನ್ನು ಹೇಳಿದ್ರು. ಬಹುಶಃ ಈ 92ರ ನಂತರ ಏನು ಜಾಗತೀಕರಣಗಳಾಯಿತು, ಏನು ಜನರಿಗೆ ಸೌಲಭ್ಯಗಳು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಸಿಗ್ತಾ ಹೋಯಿತು, ಇವುಗಳ ಹಿನ್ನೆಲೆಯಲ್ಲಿ ಇವುಗಳನ್ನು ಯಾವ ರೀತಿ ನಾವು ಬಳಸ್ಕೋಬೇಕು, ಒಂದು ಒಳ್ಳೆಯ ಆಕರ ಕೃತಿ, ಮಾರ್ಗದರ್ಶಿ, ದಿಕ್ಸೂಚಿ ಎಲ್ಲರೂ ಹೇಳಿದ್ದೀರಾ. ಬಟ್ ಬಳಸ್ಕೊಳ್ಳೋದು ಹೇಗೆ? ಒಂದು ಉತ್ತಮವಾದಂತಹ ಮಾತನ್ನು ಗೋವಿಂದಯ್ಯನವ್ರು ಹೇಳಿದ್ರು. ಒಂದು 2 ದಿವಸಗಳ ಸೆಮಿನಾರನ್ನು ಮಾಡಿ ಸಾಹಿತ್ಯ ಅಕಾಡೆಮಿ ಅಂತ, ನಾನು ಕೂಡ ಅದನ್ನು ಅನುಮೋದಿಸ್ತೇನೆ ಅಂತ ಒಂದು ಕೆಲಸ ಆಗಬೇಕು. ಜೊತೆಗೆ ಇದರಲ್ಲಿ ಏನಿದೆ ಈ ಜಿಸ್ಟನ್ನು ಅರ್ಥ ಮಾಡಿ, ಸುಮ್ಮನೆ ನಾನು ಬೆಳಗ್ಗೆ ಎದ್ದರೆ ನನಗೊಂದು ಅಭ್ಯಾಸ, ಎಲ್ಲರೂ ಇರ್ತಾರೆ, ಭಾಳ ಜನ ನಂತರ ಓದ್ತಾರೆ, ಬೆಳಗ್ಗೆ ಎದ್ದ ತಾವು ಪತ್ರಿಕೆ ಓದ್ತೀರ. ನಮ್ಮ ಪ್ರಜಾವಾಣಿಯ ಶಿವಾಜಿ ಗಣೇಶನೆಲ್ಲ ಇಲ್ಲೇ ಇದ್ದಾರೆ. ಈ ಪತ್ರಿಕೆಯಲ್ಲಿ 75 ವರ್ಷದ ಹಿಂದೆ ಅಂತ ಬಂದಿರುತ್ತೆ. 75 ವರ್ಷದ ಹಿಂದೆ, 25 ವರ್ಷದ ಮುಂಚೆ ಪತ್ರಿಕೆಯಲ್ಲಿ ನೀವು ಫಸ್ಟ್ ಪೇಜ್ ಎಷ್ಟು ಓದ್ತೀರೋ ಅದನ್ನು ಓದುವಂಥವ್ರು ಇದ್ದೀರಾ ಅಂತ ನಾನು ಭಾವಿಸ್ತೇನೆ. ಅದು ನಮಗೆ ನಮ್ಮ ಇತಿಹಾಸವನ್ನು ತಿಳಿಸುತ್ತೆ. ಯಾರು ಇತಿಹಾಸವನ್ನು ತಿಳಿಯಲ್ಲ ಅವನ ಭವಿಷ್ಯವನ್ನು ಕಟ್ಟಲಾರ. ಆ ಇತಿಹಾಸ ಮೊನ್ನೆ ಒಂದು 15 ದಿವಸ ಮುಂಚೆ ನಾವು ಓದ್ತಾ ಇದ್ದೆ, ಭಾರತದಲ್ಲಿ ಗೋಧಿಯ ಅಭಾವ, ಬ್ರೆಡ್ ಇಲ್ಲ, ಆಸ್ಪತ್ರೆಗಳಿಗೆ ಮಾತ್ರ ಸಿಗ್ತಕ್ಕಂಥ ಬ್ರೆಡ್ಡನ್ನು ಮಾಡೋದಕ್ಕೋಸ್ಕರ ಕೇಂದ್ರ ಮಂತ್ರಿಗಳು ಹೇಳ್ತಾ ಇದೆ. ಇದನ್ನು ಓದ್ತಾ ಇದ್ದಂಗೆ ನನಗೆ ಅನಿಸ್ತಾ ಇತ್ತು, ಇವತ್ತು ಏನು ರೀ ಬ್ರೆಡ್ ಬಗ್ಗೆ ನಾವು ಏನಾರು ಒಂದು ನಿಮಿಷ ಯೋಚನೆ ಮಾಡಿದ್ದೀವ? ಅಲ್ಲೆಲ್ಲೋ ಹೋಗ್ತೀವಿ, ಮಾಲು ಅಂಗಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರ್ತೀವಿ. 75 ವರ್ಷಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ಏನು? 1975ನೇ ಇಸ್ವಿನಲ್ಲಿ ಪಂಚಮ ಹೊರಬೇಕಾದ್ರೆ ಇದ್ದಂತಹ ಪರಿಸ್ಥಿತಿ ಏನು? ಈ ಇತಿಹಾಸವನ್ನು ಇವತ್ತಿನ ಯುವಕರಿಗೆ, ಇವತ್ತಿನ ಹೋರಾಟಗಾರರಿಗೆ, ಇವತ್ತಿನ ಚಳುವಳಿಗಾರರಿಗೆ, ಬಹುಶಃ ಇವತ್ತಿನ ಶೋಷಿತರ ಹೆಸರೇ ಬದಲಾಗೋಗಿರುತ್ತೆ, ಅವರಿಗೆ ನಾವು ಯಾವ ರೀತಿಯಾಗಿ ತಲುಪಿಸಬೇಕು ಅನ್ನೋದು ಇವತ್ತೊಂದು ಮುಖ್ಯವಾದಂತಹ ಜವಾಬ್ದಾರಿ. ಬಹುಶಃ ಈ 2 ಸಂಪುಟಗಳಲ್ಲಿ ಅವತ್ತಿನ ಒಂದು ಇತಿಹಾಸ ಅಡಗಿದೆ. ಆ ಭವಿಷ್ಯವನ್ನು ನಾವು ಇಂದಿನ ಪೀಳಿಗೆಗೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಬಹುಶಃ ನಮ್ಮಲ್ಲಿ ವಚನ ಸಂಪುಟ ಇದೆ. ಈಗ ಇತ್ತೀಚೆಗೆ ನಾವು ಮಾಡಿದಂಥ ಸಂಪುಟಗಳು ಕೂಡ ಇಷ್ಟೇ ಸೈಜ್ನಲ್ಲಿದೆ. ಇದೂ ಒಂದು ರೀತಿ ಇವೆರಡೂ ಕೂಡ ವಚನ ಸಂಪುಟಗಳಷ್ಟೇ ಮಹತ್ವವಾದದ್ದು ಅಂತ ನಾನು ಭಾವಿಸ್ತೇನೆ. ಆ 350 ಜನ ವಚನಕಾರರು ಬರೆದಿರೋ 13,000 ವಚನ ಇಟ್ಕೊಂಡು ನಾವು 12ನೇ ಶತಮಾನದಲ್ಲಿದ್ದಂತಹ ವಚನಕಾರರ
ಸಾಮಾಜಿಕ ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಡ್ತಕ್ಕಂತಹ ನೂರಾರು ಕೃತಿಗಳನ್ನು ತಂದಿದ್ದೀವಿ. 75ರಿಂದ 90ನೇ ಇಸ್ವಿನಲ್ಲಿದ್ದಂತಹ ಕಾಲಘಟ್ಟದಲ್ಲಿ ಯಾವ ರೀತಿಯಾದಂಥ ಹೋರಾಟ, ಇವತ್ತು ಬಹುಶಃ ಅಲ್ಲಿರುವಂತಕ್ಕಂಥ ಎಷ್ಟೋ ವಿಚಾರಗಳು ನಡೀದೇ ಇರಬಹುದು. ಇವತ್ತು ಅದಕ್ಕೆ ಕಾನೂನಿನ ಕಟ್ಟಳೆಗಳಿರ್ಬೋದು, ಈ ಹೋರಾಟದ ಪರವಾಗೇ ಬಂದಂತಹ ಸಂಘರ್ಷ ಸಮಿತಿ ಮಾಡಿರ್ತಕ್ಕಂಥ ಹೋರಾಟ ಇರ್ಬೋದು, ರಾಜಕೀಯವಾಗಿ ಆಗಿರ್ತಕ್ಕಂಥ ಬದಲಾವಣೆ ಇರ್ಬೋದು, ಶೈಕ್ಷಣಿಕವಾಗಿ ಆಗಿರ್ತಕ್ಕಂಥ ಬದಲಾವಣೆ ಇರ್ಬೋದು. ಇದೆಲ್ಲ ಬದಲಾವಣೆಗಳ ಜೊತೆಗೆ ಇವತ್ತಿನ ಪ್ರಸ್ತುತತೆ ಏನು, ಇದನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ಮಾರ್ಗಸೂಚಿ ಕೂಡ ಇದರಲ್ಲಿ ಆಗಬೇಕು. ಸಾಹಿತ್ಯ ಅಕಾಡೆಮಿ ಈ ಪುಸ್ತಕವನ್ನು ಪ್ರಕಟ ಮಾಡಿ ನಾನು ಮಾರಾಟ ಮಾಡ್ತೀನಿ. ನಮ್ಮಲ್ಲಿ ಎಷ್ಟೊಂದು ಪುಸ್ತಕಗಳನ್ನು ಎಲ್ಲ ಅಕಾಡೆಮಿಗಳು ಪ್ರಕಟ ಮಾಡ್ತಾನೆ ಇರುತ್ತೆ. ಬಟ್ ಇಂತಹ ಒಂದು ಕೃತಿ ಬಂದಾಗ ಮುಂದೇನು ಅನ್ನುವಂತಹ ಪ್ರಶ್ನೆಯನ್ನು ಅವ್ರು ಇಟ್ಕೋಬೇಕು. ನಾನು ಅದನ್ನು ಅಕಾಡೆಮಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೇಳ್ತಾ ಇದ್ದೇನೆ. ಈ ಪುಸ್ತಕ ಇಲ್ಲಿಗೆ ನಿಲ್ಲಬಾರ್ದು. ಇನ್ನೂ ಕೆಲವು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಅದನ್ನು ಇನ್ನೊಂದು ಸಂಪುಟದಲ್ಲಿ ಮಾಡ್ರಿ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಇದು ಬಂದ ಮೇಲೆ ಇದರ ಆಧಾರದಲ್ಲಿ ಇವತ್ತಿನ ಯುವ ಪೀಳಿಗೆಗೆ ಹೆಂಗಿತ್ತು ಪರಿಸ್ಥಿತಿ ಅನ್ನೋದನ್ನು ತಿಳಿಸುವಂತಹ ಒಂದು ಕಾರ್ಯ ಕೂಡ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಸ್ವಾತಂತ್ರ್ಯದ ಹೋರಾಟದ ಘಟ್ಟದಲ್ಲಿ ತಿಲಕ್ ಅವರಿರ್ಬೋದು, ಗಾಂಧೀಜಿ ಇರ್ಬೋದು, ಬಾಬಾ ಸಾಹೇಬ್ರಿರ್ಬೋದು, ಅವತ್ತು ಪತ್ರಿಕೆಗಳನ್ನು ಹೊರತರ್ತಾ ಇದ್ರು. ಇವತ್ತು ಪತ್ರಿಕೆಗಳನ್ನು ಆ ಮೊಳೆಯನ್ನು ಜೋಡಿಸ್ತಾ ಇದ್ದಂತಹದ್ದು ಎಷ್ಟೋ ಜನಕ್ಕೆ ಇವತ್ತಿನ ಮೊಳೆ ಜೋಡಿಸೋದೇ ಗೊತ್ತಿಲ್ಲ. ಇವತ್ತು ಎಲ್ಲರೂ ಪತ್ರಕರ್ತರೆ, ಬ್ಲಾಗ್ಗಳನ್ನು ಬರೆದು ಅರ್ಧ ಗಂಟೆಯಲ್ಲಿ ಅವ್ರ ಕೈಯಲ್ಲಿರುವಂಥ ಮೊಬೈಲಲ್ಲಿ ಲೇಖನಗಳನ್ನು ಕಳಿಸೋದೇನೋ, ನ್ಯೂಸ್ಗಳನ್ನು ಕಳಿಸೋದೇನೋ. ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ನಡುವೆ ಇದೊಂದು ಯಾವ ರೀತಿಯಾಗಿ ಬರಬೇಕು, ಯಾವ ರೀತಿಯಾಗಿ ಜನರನ್ನು ಎಚ್ಚರಿಸಬೇಕು, ಯಾವ ರೀತಿಯಾದಂತಹ ಒಂದು ಬದುಕು ನಮ್ಮ ಮುಂದೆ ಕಾದಿದೆ, ಆ ಘೋರ ಏನು ಅನ್ನೋದನ್ನು ಅವರು ಅನುಭವಿಸಿದ್ದಾರೆ. ಇವತ್ತು ಅನುಭವಿಸಿರೋರು ಭಾಳ ಕಡಿಮೆ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ 25 ಪೈಸೆ ಕೊಟ್ಟರೆ 1 ಗಂಟೆ ಸೈಕಲ್ ಕೊಡ್ತಾಯಿದ್ರು ಬಾಡಿಗೆಗೆ. ಈಗ ಯಾರು ತೊಗೊಂಡು ಓಡ್ತಾರೆ? ಎಲ್ಲರ ಮನೇಲೂ ಸೈಕಲ್ಲು, ಬೈಕು, ಒಂಥರ ಬದಲಾವಣೆ ಆಗೋಗ್ಬಿಟ್ಟಿದ್ದಾರೆ. ಆ ಕಷ್ಟಗಳ ಅರಿವೇ ಇಲ್ಲದೆ ಬದುಕಿರ್ತಕ್ಕಂತಹ ಒಂದು ಯುವ ಸಮೂಹಕ್ಕೆ ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡ್ತೀನಿ. ಇವತ್ತಿನ ಯುವ ಪೀಳಿಗೆಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದೇ ಕಡಿಮೆ. ಸೊ ಅಂತಹ ಯುವ ಪೀಳಿಗೆಯನ್ನು ಎಚ್ಚರಿಸ್ತಕ್ಕಂತಹ ಕೆಲಸವನ್ನು ಅಕಾಡೆಮಿ ಮುಂದಿನ ದಿವಸಗಳಲ್ಲಿ ಈ ಪಂಚಮ ಒಂದು ವೇದಿಕೆಯಾಗಲಿ, ಒಂದು ಮಾಧ್ಯಮವಾಗಲಿ, ಒಂದು ದಿಕ್ಸೂಚಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಅವತ್ತು ತಾವೇನು ಕಷ್ಟಪಟ್ಟು 1975ರಿಂದ 90ರವರೆಗೆ ಎಂತೆಂಥ ಒಳ್ಳೊಳ್ಳೆ ಲೇಖನಗಳಿದೆ, ಚರ್ಚೆಗಳಿದೆ. ದೇವನೂರವರು ಗಾಂಧಿ ಫಿಲಮ್ ನೋಡ್ಕೊಂಡು ಬಂದಿದ್ದಕ್ಕೆ ಅವರು ಬರೆದ ಲೇಖನಕ್ಕೆ ವಿರೋಧ ವ್ಯಕ್ತಪಡಿಸಿ ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಬರೆದಂಥ ಲೇಖನಗಳು ಸಿಗುತ್ತೆ. ಪೋಲಂಕಿಯವರ ಸೀತಾಯಣಕ್ಕೆ ಚೆನ್ನಪ್ಪನವರು ಬರೆದಿರ್ತಕ್ಕಂಥ ಲೇಖನಗಳಿದೆ. ನಾನು ಸುಮಾರು ಲೇಖನಗಳನ್ನು ಓದೋ ಪ್ರಯತ್ನ ಮಾಡಿದೆ. ಇನ್ನೂ ಭಾಳ ದೀರ್ಘವಾದಂಥ ಪುಸ್ತಕ, ಅಷ್ಟು ಬೇಗ ಎಲ್ಲವನ್ನು ಓದೋಕ್ಕಾಗಲ್ಲ. ಕೆಲವು ಲೇಖನಗಳನ್ನು ಓದ್ತಾ ಇದ್ದೀನಿ ಅಥವಾ ಕೆಲವು ಲೇಖನಗಳನ್ನು ಓದೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹುಶಃ ಕುವೆಂಪು ಅಂತಹ ಒಬ್ಬ ವ್ಯಕ್ತಿ ಈ ಪುಸ್ತಕವನ್ನು, ಈ ಪತ್ರಿಕೆಯನ್ನು ತನ್ನ ಮನೆಗೆ ಬರಲಿಲ್ಲ ಅಂತ ಹಪಹಪ್ಸೋದಿದೆಯಲ್ಲ, ಅದು ಬಹಳ ದೊಡ್ಡದು. ಯಾರೋ ಒಂದಿಬ್ಬರು KS ಅಧಿಕಾರಿ ನನಗೆ ಪತ್ರಿಕೆ ಕೊಡಬೇಡಿ ಅಂತ ಹೇಳಿದ್ದಲ್ಲ, ಅವನು ಯಾರೋ ತಲೆ ಕೆಟ್ಟವನಷ್ಟೇ. ಈ ಪುಸ್ತಕ, ಈ ಪತ್ರಿಕೆ ಇವತ್ತಿನ ಮುಂದಿನ ಪೀಳಿಗೆಗೆ ಒಂದು ರೀತಿಯಾದಂಥ ಮಾರ್ಗಸೂಚಿಯಾಗಲಿ, ಇದರ ಬಗ್ಗೆ ಇನ್ನಷ್ಟು ಚರ್ಚೆಗಳು ನಡೀಲಿ, ಇದರ ಬಗ್ಗೆ ಇನ್ನಷ್ಟು ವಿಚಾರ ಸಂಕಿರಣಗಳು ನಡೀಲಿ ಅಂತ ಹೇಳ್ತಾ, ಈ ಪಂಚಮ ಕೃತಿಯನ್ನು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂತಹ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ತಮಗೂ ಕೂಡ ಒಂದು ಒಳ್ಳೆಯ ಅಭೂತಪೂರ್ವವಾದಂತಹ ಒಂದು ಐತಿಹಾಸಿಕ ಕಾಲಘಟ್ಟದ ಒಂದು ಸಭೆಯಲ್ಲಿ ತಾವು ಭಾಗವಹಿಸಿದ್ದೀರಾ ಅಂತ ಹೇಳ್ತಾ, ಅದರಲ್ಲಿ ಭಾಗವಹಿಸೋದಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟು, ಒಬ್ಬ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕೂತ್ಕೊಂಡು ನಾನು ಕೇಳೋದಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇತ್ತು. ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿಗೆ, ರಿಜಿಸ್ಟ್ರಾರ್ಗೆ ಮತ್ತು ಎಲ್ಲ ಅವರ ಸದಸ್ಯರಿಗೆ ಮತ್ತು ವೇದಿಕೆಯ ಮೇಲಿರ್ತಕ್ಕಂತಹ ಇವತ್ತು ಈ ಒಂದು ಸಂಪುಟಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂಥ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನಗೆ ಮಾತನಾಡಲಿಕ್ಕೆ 5 ನಿಮಿಷ ಕೊಟ್ಟಿದ್ರೆ ಬಹುಶಃ ನಾನು